ಈಗ ಟ್ರೈಲರ್ ನೋಡಿದ್ಮೇಲೆ ನನಗೊಂದು ಡೌಟ್ ಬಂತು. ಈ ಮೂವಿ ನಿಜವಾಗ್ಲೂ ಫ್ಯಾಮಿಲಿ ಡ್ರಾಮಾನ ಅಥವಾ ಸಮಂತ ಹೈಡ್ ಮಾಡ್ತಿರೋ ಡೇಂಜರಸ್ ಪಾಸ್ಟ್ ಬಗ್ಗೆನಾ ಅಂತ. ಯಾಕೆಂದ್ರೆ ಟ್ರೈಲರ್ನ ಫಸ್ಟ್ ಸೀನು ಆಕ್ಷನ್ ಇಂದ ಸ್ಟಾರ್ಟ್ ಆಗಲ್ಲ, ಕ್ವೆಶನ್ಸ್ ಇಂದ ಸ್ಟಾರ್ಟ್ ಆಗತ್ತೆ. ನಿನ್ನ ಹೆಸರೇನು, ಎಲ್ಲಿಂದ ಬಂದಿದ್ಯಾ, ಯಾವ ಕ್ಯಾಸ್ಟು, ಡೈಲಿ ಪೂಜೆ ಮಾಡ್ತೀಯೋ ಇಲ್ವೋ, ಅಡುಗೆ ಮಾಡಕ್ ಬರುತ್ತೋ ಇಲ್ವೋ ಅಂತ. ಈ ಟ್ರೈಲರ್ ಅಲ್ಲಿರೋ ಹಿಡನ್ ಡೀಟೇಲ್ಸ್ ಅಂದ್ರೆ ಗುಲ್ಶನ್ ದೇವಯ್ಯ, ಅವನೇ ವಿಲನ್. ಇವನ್ ಬಗ್ಗೆ ಡಿಕೋಡ್ ಮಾಡಿದ್ರೆ ಕಂಪ್ಲೀಟ್ ಸ್ಟೋರಿನ ಪ್ರಿಡಿಕ್ಟ್ ಮಾಡ್ಬೋದು. ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಟ್ರೈಲರ್ ಅಲ್ಲಿ ಒಂದು ಇಮೋಷನಲ್ ಡೈಲಾಗ್ ಇದೆ. ಅವನು 2 ವರ್ಷ ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ, ಆದ್ರೆ ಅವನ್ ಫ್ಯಾಮಿಲಿಯವರು ಅಕ್ಸೆಪ್ಟ್ ಮಾಡ್ತಾರಾ ಅಂತ. ಇದು ಅರೇಂಜ್ಡ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ಅಂತ ಗೊತ್ತಾಗತ್ತೆ. ಅಂದ್ರೆ ಸಮಂತ ಮತ್ತೆ ಹೀರೋ, ನಮ್ ಕನ್ನಡದ ದಿಗಂತ್, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಮತ್ತೆ ಹೀರೋಗೆ ಸಮಂತ ಪಾಸ್ಟ್ ಬಗ್ಗೆ ಆಲ್ರೆಡಿ ಗೊತ್ತಿರತ್ತೆ ಅನ್ಸತ್ತೆ. ಆಮೇಲೆ ಟ್ರೈಲರ್ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅನಸೂಯ ಅಂತ. ಆ ಮನೆ ಇನ್ನೊಬ್ಳು ಸೊಸೆ, ಅವಳ ಜೊತೆ ಕಾಂಪೀಟ್ ಮಾಡಬೇಡ ಅಂತ ದಿಗಂತ್ ಹೇಳ್ತಾರೆ. ಇದರಿಂದ ಸಮಂತಗೆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟು ಇವರಿಬ್ರು ಮಧ್ಯ ಫ್ಯಾಮಿಲಿಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಟಾಮ್ ಅಂಡ್ ಜೆರಿ ತರ ಆಡ್ತಾರೆ. ಸೊ ಲಾಸ್ಟಿಗೆ ಇವರಿಬ್ರು ಮಧ್ಯೆ ಆ ಮನೆ ಬಂಗಾರ ಯಾರಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗತ್ತೆ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಆಮೇಲೆ ಇನ್ನೊಂದು ಡೈಲಾಗ್ ಬರುತ್ತೆ, ಮನೆ ಸೊಸೆಗೆ ಅಡಿಗೆ ಮಾಡೋಕ್ಕೆ, ಹಾಡು ಹೇಳಕ್ಕೆ ಬರಬೇಕು ಅಂತ. ಇದು ಅನಸೂಯಗೆ ಅಪ್ಲೈ ಆಗತ್ತೆ. ಆದ್ರೆ ಸಮಂತ ಇದ್ಯಾವುದು ನಂಗೆ ಗೊತ್ತಿಲ್ಲ ಅಂತ ಹಾನೆಸ್ಟ್ ಆಗಿ ಒಪ್ಕೊಂತಾಳೆ. ಇಲ್ಲಿಂದ ಕಾಮಿಡಿ ಎಲಿಮೆಂಟ್ಸು ಸಿನಿಮಾದಲ್ಲಿ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಟ್ರೈಲರ್ ಅಲ್ಲಿ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಆಗತ್ತೆ. ಥ್ರೆಡ್ಸ್, ಕನ್ಫ್ರಂಟೇಷನ್ಸ್, ಅಗ್ರೆಸಿವ್ ಡೈಲಾಗ್ಸ್. ಆದ್ರೆ ಒಂದು ಡೀಟೈಲು ತುಂಬಾ ಸಸ್ಪಿಷಿಯಸ್. ಗುಲ್ಶನ್ ದೇವಯ್ಯ ಈ ಸಿನಿಮಾದ ವಿಲನ್. ಅವನು ಸಮಂತ ಕೇಳ್ತಾನೆ, ನೀನು ಹಿಂದೆ ಏನಾಗಿದ್ದೆ ಅಂತ ಎಲ್ಲ ನಿನ್ ಫ್ಯಾಮಿಲಿಗೆ ಹೇಳಿದ್ಯಾ ಅಲ್ವಾ ಅಂತ. ಅಂದ್ರೆ ಇಲ್ಲಿ ಸಮಂತ ಮತ್ತೆ ವಿಲನ್ನು ಪಾಸ್ಟ್ ಅಲ್ಲಿ ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ರು ಅಂತಾಯ್ತು. ಅದಕ್ಕೆ ಪ್ರೂಫು ವಿಲನ್ ಪಾಸ್ಟ್ ಅಲ್ಲಿರೋ ಶಾರ್ಟ್ಸ್ ಅಲ್ಲಿ ಹೇರ್ಸು ಬ್ಲ್ಯಾಕ್ ಇದೆ, ಇವಾಗ ವೈಟ್ ಇದೆ. ಅಂದ್ರೆ ಟೈಮ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಅರ್ಥ. ಮತ್ತೆ ಮೇ ಬಿ ಅವರು ನಕ್ಸಲೈಟ್ಸೋ ಡಕಾಯಿಟ್ಸೋ ಆಗಿರ್ಬೋದು ಅನ್ಸತ್ತೆ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಟ್ರೈಲರ್ ಅಲ್ಲಿ ಸಮಂತ ಯಾವಾಗ್ಲೂ ಒಂದು ವಿಷಯ ಮಾತಾಡ್ತಾಳೆ. ಅವಳು ಪಾಸ್ಟ್ ಡಿನೈ ಮಾಡಲ್ಲ. ನಾನು ಇನ್ನೋಸೆಂಟ್ ಅಂತ ಹೇಳಲ್ಲ, ನನ್ನ ಫ್ಯಾಮಿಲಿ ಸೇಫ್ ಆಗಿರ್ಬೇಕು, ಅದಕ್ಕೆ ನಾನು ಯಾವ ರಿಸ್ಕ್ ಬೇಕಾದ್ರೂ ತಗೊಳಕ್ ರೆಡಿ ಇದ್ದೀನಿ ಅನ್ನೋದು ಟ್ರೈಲರ್ ಅಲ್ಲಿ ಆಕ್ಷನ್ ಮೂಲಕ ಈಸಿಯಾಗಿ ಗೊತ್ತಾಗತ್ತೆ. ಸೊ ಫೈನಲ್ ಸ್ಟೋರಿ ಪ್ರಿಡಿಕ್ಷನ್, ಸಮಂತ ಒಬ್ಳು ಸಿಂಪಲ್ ಸೊಸೆ ಅಲ್ಲ, ಅವಳು ಒಂದು ಡೇಂಜರಸ್ ಐಡೆಂಟಿಟಿನ ಹೈಡ್ ಮಾಡಿದಾಳೆ. ಮೇ ಬಿ ಅವಳು ವಿಲನ್ ಜೊತೆ ಸೇರ್ಕೊಂಡು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ಲು, ಅದರಲ್ಲೂ ನಕ್ಸಲೈಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು ಅನ್ಸತ್ತೆ. ಯಾವುದೋ ಒಂದು ರೀಸನ್ಗೆ ಅವಳ ಟೀಮ್ ಇಂದ ದೂರ ಆಗಿ ಅವಳು ಒಳ್ಳೆಯವಳಾಗ್ತಾಳೆ. ಪಾಸ್ಟ್ ಇಂದ ಎಸ್ಕೇಪ್ ಆಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾಳೆ. 2 ವರ್ಷ ಹೀರೋ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಮದುವೆ ಆಗಿ ಅವನ್ ಫ್ಯಾಮಿಲಿ ಜೊತೆ ಹೊಂದ್ಕೊಳಕ್ ಸ್ಟಾರ್ಟ್ ಮಾಡ್ತಾಳೆ. ಫೈನಲಿ ಅವನ್ ಫ್ಯಾಮಿಲಿ ಸಮಂತನ ಅಕ್ಸೆಪ್ಟ್ ಮಾಡೋಕೆ ಸ್ಟಾರ್ಟ್ ಮಾಡತ್ತೆ. ಬಟ್ ಅದೇ ಟೈಮ್ಗೆನೆ ಆ ವಿಲನ್ ಕಡೆಯಿಂದ ಸಮಂತ ಮತ್ತೆ ಅವಳ ಫ್ಯಾಮಿಲಿಗೆ ತೊಂದರೆ ಆಗತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಫ್ಯಾಮಿಲಿಗೆ ನಿಜ ಗೊತ್ತಾಗತ್ತೆ ಸಮಂತ ಪಾಸ್ಟ್ ಬಗ್ಗೆ, ಆವಾಗ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವಳ ಫ್ಯಾಮಿಲಿಗೆ ವಿಲನ್ ಕಡೆಯಿಂದ ತೊಂದರೆ ಆದಾಗ ಮತ್ತೆ ಸಮಂತ ಓಲ್ಡರ್ ವರ್ಷನ್ಗೆ ಟ್ರಾನ್ಸ್ಫಾರ್ಮ್ ಆಗಿ ಅವಳನ್ನು ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಫ್ಯಾಮಿಲಿನೂ ಸೇವ್ ಮಾಡ್ಕೊಳ್ತಾಳೆ. ಲಾಸ್ಟ್ ರೆಸಲ್ಯೂಷನ್ ಅಲ್ಲಿ ಫ್ಯಾಮಿಲಿಗೆ ರಿಯಲೈಸ್ ಆಗತ್ತೆ, ಬ್ಯೂಟಿ, ಕುಕಿಂಗ್, ಸಿಂಗಿಂಗ್ ಇಂಪಾರ್ಟೆಂಟ್ ಅಲ್ಲ, ಫ್ಯಾಮಿಲಿಗೆ ಲೈಫ್ ರಿಸ್ಕ್ ಮಾಡೋ ಪರ್ಸನ್ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಮೂವಿ ಹೆಸರು ಮಾ ಇಂಟಿ ಬಂಗಾರಂ, ಅದು ಸಮಂತಾನೆ. ಪಾಸ್ಟ್ ಅಲ್ಲಿ ವಿಲನ್ ಮತ್ತೆ ಸಮಂತ ಏನ್ ಮಾಡ್ತಾ ಇದ್ರು ಅಂತ ನಿಮಗೇನಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.